ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ಧೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 12ನೆಯ ಅಧ್ಯಾಯವಾದ ಸೂರ್ಯವಂಶ ವರ್ಣನೆ, ಸ್ತ್ರೀರೂಪದಲ್ಲಿದ್ದ ಇಲನು ಮತ್ತೆ ಪುರುಷನಾದುದು, ಪುರೂರವಸ್ಸಿನ ಜನನದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಪುರಾಣಿಕನು ಹೇಳುತ್ತಾನೆ, ಬಳಿಕ ರಾಜನಾದ ಇಲನನ್ನು ಹುಡುಕುತ್ತಾ ಅವನ ಒಡ ಹುಟ್ಟಿದವರಾದ ಇಕ್ಷ್ವಾಕು ಮುಂತಾದ ಮನುಪುತ್ರರು ಶರವಣದ ಸಮೀಪಕ್ಕೆ ಹೋದರು. ಬಳಿಕ ಅವರು ರತ್ನದ ಜೀನಿನ ಕಾಂತಿಯಿಂದ ಶರೀರವು ಬೆಳಗುತ್ತಿರಲು ತಮ್ಮ ಮುಂದೆ ನಿಂತಿದ್ದ ಉತ್ತಮವಾದ ಹೆಣ್ಣು ಕುದುರೆಯನ್ನು ಕಂಡರು. ಜೀನನ್ನು ಗುರುತಿಸಿ ಅವರೆಲ್ಲರೂ, ಇದು ಆ ಮಹಾತ್ಮನ ಚಂದ್ರಪ್ರಭನೆಂಬ ಕುದುರೆ. ಇದಕ್ಕೆ ಏತಕ್ಕಾಗಿ ಹೆಣ್ಣು ರೂಪ ಬಂತು ಎನ್ನುತ್ತಾ ಆಶ್ಚರ್ಯಪಟ್ಟು, ಇದೇನಾಶ್ಚರ್ಯವು, ಎಲೈ ಯೋಗಿವರ್ಯನೇ ಹೇಳು ಎಂದು ಪುರೋಹಿತರಾದ ವಸಿಷ್ಠರನ್ನು ಕೇಳಿದರು. ವಸಿಷ್ಠರೂ ಕೂಡ ಜ್ಞಾನ ದೃಷ್ಟಿಯಿಂದ ಎಲ್ಲವನ್ನೂ ತಿಳಿದು ಈ ಶರವಣವನ್ನು ಪ್ರವೇಶಿಸಿದ ಪುರುಷನು ಸ್ತ್ರೀಯಾಗುವನೆಂಬುದು ಹಿಂದೆ
ಪಾರ್ವತೀದೇವಿಯು ಕೊಟ್ಟ ಶಾಪ. ರಾಜನೊಡನೆಯೇ ಈ ಕುದುರೆಯೂ ಸಹ ಹೆಣ್ಣಾಗಿದೆ. ಪರಮೇಶ್ವರನನ್ನು ಆರಾಧಿಸಿ ಮತ್ತೆ ಇಲನು ಕುಬೇರ ಸದೃಶನಾದ ಪುರುಷನಾಗುವಂತೆ ಪ್ರಯತ್ನ ಮಾಡಬೇಕು ಎಂದು ಹೇಳಿದನು. ಬಳಿಕ ಆ ಮನುಪುತ್ರರು ಮಹೇಶ್ವರನಲ್ಲಿಗೆ ಹೋಗಿ ಪಾರ್ವತಿ ಪರಮೇಶ್ವರರನ್ನು ಬಗೆ ಬಗೆಯಾಗಿ ಸ್ತುತಿಸಿದರು. ನಾವು ಮಾಡಿದ ಈ ಕಟ್ಟಳೆಯು ತಪ್ಪದು. ಆದರೆ ಇಕ್ಷ್ವಾಕುವು ಅಶ್ವಮೇಧದಿಂದ ಪಡೆದಿರುವ ಫಲವನ್ನು ನಮಗೆ ಕೊಟ್ಟರೆ ಇಲನು ಕಿಂಪುರುಷನಾಗುವನು ಎಂದು ಅವರು ಹೇಳಿದರು. ಕಿಂಪುರುಷನೆಂದರೆ ಕೆಲಕಾಲ ಪುರುಷನು ಕೆಲಕಾಲ ಸ್ತ್ರೀಯೂ ಆಗಿರುವವನು. ಹಾಗೆಯೇ ಆಗಲೆಂದು ವೈವಸ್ವತನ ಪುತ್ರರೆಲ್ಲರೂ ಹೊರಟು ಹೋದರು. ಇಕ್ಷ್ವಾಕುವಿನ ಅಶ್ವಮೇಧ ಫಲದಿಂದ ಇಲನು ಕಿಂಪುರುಷನಾದನು. ಆ ವೀರನು 1 ತಿಂಗಳು ಪುರುಷನಾಗಿಯೂ 1 ತಿಂಗಳು ಮತ್ತೆ ಸ್ತ್ರೀಯಾಗಿಯೂ ಇದ್ದನು. ಬುಧನ ಮನೆಯಲ್ಲಿರುವಾಗ ಅವನು ಗರ್ಭವನ್ನು ಧರಿಸಿದನು. ಬುಧನು ಅನೇಕ ಗುಣಸಹಿತನಾದ ಮಗನನ್ನು ಪಡೆದು ಬಳಿಕ ಸ್ವರ್ಗಲೋಕಕ್ಕೆ ಹೋದನು. ಇಲನ ಹೆಸರಿನಿಂದ ಆ ಭೂಭಾಗವು ಇಲಾವೃತ ವರ್ಷವೆನಿಸಿತು. ಮನುಪುತ್ರನಾದ ಅವನು ಚಂದ್ರ ಸೂರ್ಯ ವಂಶಗಳೆರಡರ ಆದಿಕಾಲದಲ್ಲಿದ್ದು ಅವುಗಳ ಅಭಿವೃದ್ಧಿಗೆ ಕಾರಣನಾದನು. ಮುನಿಗಳೇ, ಹೀಗೆ ಪುರೂರವಸ್ಸು ಇಲ ಮತ್ತು ಬುಧ ಇವರಿಬ್ಬರ ವಂಶವನ್ನು ಬೆಳೆಸತಕ್ಕವನಾದನು. ಇಕ್ಷ್ವಾಕುವಾದರೋ ಸೂರ್ಯವಂಶವರ್ಧಕನಾದನು. ಕಿಂಪುರುಷನಾಗಿರುವಾಗ ಇಲನಿಗೆ ಸುದ್ಯುಮ್ನನೆಂದೂ ಹೆಸರು. ಅವನಿಗೆ ಮತ್ತೆ ಮಹಾಶೂರರಾದ 3 ಮಕ್ಕಳು ಜನಿಸಿದರು. ಉತ್ಕಲ, ಗಯ, ಹರಿತಾಶ್ವ ಎಂಬವರೇ ಅವರು. ಉತ್ಕಲನ ನಗರಿಗೆ ಉತ್ಕಲೆ ಎಂದು, ಗಯನ ಪಟ್ಟಣಕ್ಕೆ ಗಯ ಎಂದು ಹೆಸರು ಬಂದವು. ಹರಿತಾಶ್ವನಾದರೋ ಕುರು ದೇಶಗಳಿಂದ ಕೂಡಿ ಪ್ರಸಿದ್ಧವಾದ ಪೂರ್ವ ದಿಕ್ಕನ್ನು ಆಳತೊಡಗಿದನು. ಬಳಿಕ ಇಲನು ಮಗನಾದ ಪುರೂರವಸ್ಸನ್ನು ಪ್ರತಿಷ್ಠಾನ ನಗರದಲ್ಲಿ ಸಿಂಹಾಸನದಲ್ಲಿ ಕೂರಿಸಿ ದಿವ್ಯ ಫಲಗಳಿಂದ ತುಂಬಿದ ಇಲಾವೃತ ವರ್ಷವನ್ನು ಅನುಭವಿಸಲು ತಾನು ತೆರಳಿದನು. ಅವನ ತಮ್ಮಂದಿರಲ್ಲಿ ಹಿರಿಯವನಾದ ಇಕ್ಷ್ವಾಕುವಿನ ಪಾಲಿಗೆ ಮಧ್ಯದೇಶವು ಬಂದಿತು. ನರಿಷ್ಯಂತನ ಮಗನೇ ಬಲಶಾಲಿಯಾದ ಶುಚನೆಂಬವನು. ಅಂಬರೀಷನು ನಾಭಾಗನ ಸುತ. ದೃಷ್ಟನಿಗೆ ಧೃತಕೇತು, ಚಿತ್ರನಾಥ ಮತ್ತು ವೀರನಾದ ರಣದೃಷ್ಟನೆಂಬ 3 ಪುತ್ರರು ಜನಿಸಿದರು. ಶರ್ಯಾತಿಗೆ ಆನರ್ತನೆಂಬ ಮಗನು, ಸುಕನ್ಯೆಯೆಂಬ ಮಗಳು ಆದರು. ಪ್ರತಾಪವಂತನಾದ ರೋಚಮಾನನು ಆನರ್ತನ ಮಗ. ಇವನ ದೇಶಕ್ಕೆ ಆನರ್ತವೆಂದು, ರಾಜಧಾನಿಗೆ ಕುಶಸ್ಥಲಿ ಎಂದು ಹೆಸರು. ರೋಚಮಾನನಿಗೆ ರೇವ ಅಥವಾ ರೈವತನೆಂಬ ಮಗನಾದನು. ಕಕುದ್ಮಿಯೆಂದು ಇವನಿಗೆ ಮತ್ತೊಂದು ಹೆಸರು. 100 ಜನ ಸಹೋದರರಲ್ಲಿ ಇವನೇ ಹಿರಿಯವನು. ಅವನ ಮಗಳೇ ಬಲರಾಮನ ಪತ್ನಿಯಾದ ರೇವತಿ. ಕರೂಷನಿಗೆ ಕಾರೂಷರೆಂಬ ಹಲವರು ಮಕ್ಕಳಾದರು. ಇವರು ಲೋಕದಲ್ಲಿ ಬಹು ಪ್ರಸಿದ್ಧಿಯನ್ನು ಪಡೆದರು. ಪೃಷಧ್ರನು ಗೋಹತ್ಯ ಮಾಡಿದುದರಿಂದ ಗುರುವಿನ ಶಾಪಕ್ಕೆ ತುತ್ತಾಗಿ ಶೂದ್ರನಾದನು. ಇನ್ನು ಮುಂದೆ ಇಕ್ಷ್ವಾಕು ವಂಶವನ್ನು ಹೇಳುವೆನು. ಎಲೈ ಋಷಿವರ್ಯರೇ, ಕೇಳಿರಿ. ವಿಕುಕ್ಷಿ ಎಂಬ
ಖ್ಯಾತಿಯುಳ್ಳ ದೇವರಾಜನು ಇಕ್ಷ್ವಾಕುವಿಗೆ ಮಗನಾದನು. 100 ಮಕ್ಕಳಲ್ಲಿ ಇವನು ಹಿರಿಯವನು. ಇವನಿಗೆ 15 ಜನ ಸುತರು ಹುಟ್ಟಿದರು. ಅವರು ಮೇರು ಪರ್ವತದ ಉತ್ತರದ ಕಡೆ ರಾಜಶ್ರೇಷ್ಠರಾಗಿ ಬಾಳಿದರು. ಈ ವಿಕುಕ್ಷಿಗೆ ಮತ್ತೆ ಬೇರೆ 114 ಜನ ಮಕ್ಕಳಿದ್ದರು. ಇವರು ಮೇರು ಪರ್ವತದ ದಕ್ಷಿಣದ ಕಡೆಗೆ ರಾಜರೆನಿಸಿಕೊಂಡರು. ಇವರಲ್ಲಿ ಕುಕುಸ್ಥನು ದೊಡ್ಡವನು. ಇವನ ಮಗನು ಸುಯೋಧನ. ಪೃಥುವು ಅವನ ಪುತ್ರ. ಅವನಿಂದ ವಿಶ್ವಗನು, ಅವನಿಂದ ಇಂದುವು ಜನಿಸಿದರು. ಇಂದುವಿನ ಮಗನೇ ಯುವನಾಶ್ವ. ದ್ವಿಜೋತ್ತಮರೇ, ತೇಜೋವಂತನಾದ ಶ್ರಾವಸ್ತನ ಮಗನು ವತ್ಸಕನು. ಇವನು ಗೌಡ ದೇಶದಲ್ಲಿ ಶ್ರಾವಂತಿ ನಗರವನ್ನು ನಿರ್ಮಿಸಿದನು. ಶ್ರಾವಸ್ತನ ಇನ್ನೊಬ್ಬ ಮಗನು ಬೃಹದಶ್ವ. ಅವನ ಮಗ ಕುವಲಾಶ್ವ. ದುಂದುವೆಂಬ ರಾಕ್ಷಸನನ್ನು ಹತಿಸಿದ ಕಾರಣ ಇವನಿಗೆ ದುಂದುಮಾರನೆಂಬ ಹೆಸರು ಬಂತು. ಅವನ ಮಕ್ಕಳು 3: ದೃಢಾಶ್ವ, ದಂಡ ಮತ್ತು ಪ್ರತಾಪಶಾಲಿಯಾದ ಕಪಿಲಾಶ್ವ. ದೃಢಾಶ್ವನಿಗೆ ಪ್ರಮೋದನು, ಅವನಿಗೆ ಹರಿಯಶ್ವನು, ಅವನಿಗೆ ನಿಕುಂಭನು ಜನಿಸಿದರು. ಸಂಹತಾಶ್ವನು ನಿಕುಂಭನ ಪುತ್ರನು. ಸಂಹತಾಶ್ವನಿಗೆ ಅಕೃತಾಶ್ವನೆಂದು ರಣಾಶ್ವನೆಂದು ಮಕ್ಕಳಿಬ್ಬರು ಜನಿಸಿದರು. ರಣಾಶ್ವನಿಗೆ ಯುವನಾಶ್ವನು, ಅವನಿಗೆ ಮಾಂಧಾತನು ಮಕ್ಕಳೆನಿಸಿದರು. ಮಾಂಧಾತನ ಮಕ್ಕಳು ಪುರುಕುತ್ಸ, ಧರ್ಮಸೇನ, ಮುಚುಕುಂದ ಮತ್ತು ಪ್ರತಾಪಶಾಲಿಯಾದ ಶತ್ರುಜಿತುವೆಂಬ 4. ನರ್ಮದೆಯ ಪತಿಯಾದ ವಸುದನು ಪುರುಕುತ್ಸನ ಮಗನು. ಅವನಿಗೆ ಸಂಭೂತಿಯೂ ಅವನಿಂದ ತ್ರಿಧನ್ವನು ಜನಿಸಿದರು. ತ್ರಿಧನ್ವನ ಮಗನಿಗೆ ತ್ರಯ್ಯಾರುಣನೆಂದು ಹೆಸರು. ಅವನಿಗೆ ಸತ್ಯವ್ರತನು, ಸತ್ಯವ್ರತನಿಗೆ ಸತ್ಯರಥನು ಮಕ್ಕಳಾದರು. ಅವನ ಪುತ್ರನೇ ಹರಿಶ್ಚಂದ್ರನು. ಇವನಿಗೆ ರೋಹಿತನು, ರೋಹಿತನಿಗೆ ವೃಕನು ತನಯರೆನಿಸಿದರು. ವೃಕನಿಂದ ಬಾಹು ಜನಿಸಿದನು. ಅವನಿಗೆ ಪರಮಧಾರ್ಮಿಕನಾದ ಸಗರ ಚಕ್ರವರ್ತಿಯು ಮಗನಾದನು. ಇವನಿಗೆ ಪ್ರಭಾ, ಭಾನುಮತಿ ಎಂಬ 2 ಪತ್ನಿಯರಿದ್ದರು. ಅವರಿಬ್ಬರು ಪುತ್ರಾಪೇಕ್ಷೆಯಿಂದ ಬಾಡಬಾಗ್ನಿಯನ್ನು ಆರಾಧಿಸಿದರು. ತುಷ್ಟನಾದ ಆ ಅಗ್ನಿದೇವನು ಒಬ್ಬಳು 60,000 ಮಕ್ಕಳನ್ನು, ಇನ್ನೊಬ್ಬಳು ವಂಶವರ್ಧಕನಾದ ಒಬ್ಬ ಮಗನನ್ನು ಪಡೆಯುವರು ಎಂದು ವರವನ್ನು ಕರುಣಿಸಿದನು. ಪ್ರಭೆಯು ಹಲವರನ್ನು ಅಪೇಕ್ಷಿಸಿದಳು. ಭಾನುಮತಿಯು ಒಬ್ಬ ಮಗನನ್ನು ಆರಿಸಿಕೊಂಡಳು. ಅವನೇ ಅಸಮಂಜಸ. ಯದುವಿನ ಮಗಳಾದ ಪ್ರಭೆಯು ಬಳಿಕ 60,000 ಮಕ್ಕಳನ್ನು ಹೆತ್ತಳು. ಅವರು ಯಜ್ಞಾಶ್ವವನ್ನು ಹುಡುಕುವುದಕ್ಕಾಗಿ ಭೂಮಿಯನ್ನು ಅಗೆಯುತ್ತಿರಲು ಕಪಿಲಮುನಿ ರೂಪನಾದ ವಿಷ್ಣುವಿನ ಕ್ರೋಧ ಜ್ವಾಲೆಗೆ ಸಿಕ್ಕಿ ಸುಟ್ಟು ಹೋದರು. ಅಸಮಂಜಸನ ಮಗನಿಗೆ ಅಂಶುಮಂತನೆಂದು ಖ್ಯಾತಿಯಾಯಿತು. ಪೂರ್ವಕಥಾ ಸಂದರ್ಭವೂ ಹೀಗಿದೆ. ಮಹಾಧರ್ಮಿಷ್ಠನಾದ ಸಗರ ಚಕ್ರವರ್ತಿಯು ಅಶ್ವಮೇಧ ಯಾಗ ಮಾಡಬೇಕೆಂದು ಯಜ್ಞಾಶ್ವವನ್ನು ಬಿಟ್ಟನು. ತನ್ನ ಪದವಿಗೆ ಮುಂದೆ ಎಲ್ಲಿ ಲೋಪ ಬಂದೀತೋ ಎಂದು ಹೆದರಿ ಇಂದ್ರನು ಆ ಕುದುರೆಯನ್ನು ಅಪಹರಿಸಿ ಪಾತಾಳದಲ್ಲಿ ತಪಸ್ಸು ಮಾಡುತ್ತಿದ್ದ
ಕಪಿಲ ಮಹರ್ಷಿಗಳ ಸಮೀಪದಲ್ಲಿ ಅದನ್ನು ಕಟ್ಟಿಹಾಕಿದನು. ಇತ್ತ ಕುದುರೆಯನ್ನು ಎಲ್ಲೆಲ್ಲೂ ಹುಡುಕಿ ಕಾಣದೆ ಸಗರನ 60,000 ಜನ ಮಕ್ಕಳು ಭೂಮಿಯನ್ನೆಲ್ಲ ಅಗೆದು ನೋಡುತ್ತಾ ಪಾತಾಳದವರೆಗೂ ಹೋದರು. ಅಲ್ಲಿ ಧ್ಯಾನ ನಿರತನಾಗಿದ್ದ ಕಪಿಲಮುನಿಯ ಬಳಿಯಲ್ಲಿ ಅದು ಇದ್ದುದನ್ನು ಕಂಡು ಅವನೇ ಅದನ್ನು ಕದ್ದವನೆಂದು ಅವನನ್ನು ಪೀಡಿಸಿ ಧ್ಯಾನಕ್ಕೆ ವಿಘ್ನವನ್ನು ತಂದರು. ಆ ತಪಸ್ವಿಯು ಮಹಾಕ್ರೋಧದಿಂದ ಕಣ್ತೆರೆದನು. ಆಗ ದೊಡ್ಡ ಬೆಂಕಿ ಹುಟ್ಟಿ ಅವರೆಲ್ಲರೂ ದಗ್ಧರಾದರು. ಮುಂದೆ ಭಗೀರಥನು ದೇವಲೋಕದಿಂದ ಗಂಗೆಯನ್ನು ತಂದು ಇವರೆಲ್ಲರಿಗೂ ಸದ್ಗತಿಯನ್ನು ಕಾಣಿಸಿದನು. ಅಂಶುಮಂತನ ಪುತ್ರನು ದಿಲೀಪನು ತನ್ನ ತಪಸ್ಸಿನ ಮಹಿಮೆಯಿಂದ ಗಂಗಾ ನದಿಯನ್ನು ದೇವಲೋಕದಿಂದ ಭೂಮಿಗೆ ಇಳಿಸಿದ ಭಗೀರಥನೇ ಇವನ ಮಗನು. ಭಗೀರಥನಿಗೆ ಪ್ರಸಿದ್ಧನಾದ ನಾಭಾಗನು, ಅವನಿಗೆ ಅಂಬರೀಷನು, ಆತನಿಗೆ ಸಿಂಧುದ್ವೀಪನು ಪುತ್ರರಾದರು. ಸಿಂಧುದ್ವೀಪನಿಗೆ ಅಯುತಾಯುವು, ಆತನಿಗೆ ಋತುಪರ್ಣನು ಮಕ್ಕಳಾದರು. ಋತುಪರ್ಣನ ಮಗನು ಕಲ್ಮಾಷಪಾದನು. ಅವನಿಂದ ಸರ್ವಕರ್ಮನೆಂಬ ಪುತ್ರನು ಉದಯಿಸಿದನು. ಅವನಿಗೆ ಅನರಣ್ಯನು, ಅನರಣ್ಯನಿಗೆ ನಿಘ್ನನು ಮಕ್ಕಳಾದರು. ಅನಮಿತ್ರನು, ರಘುವು ನಿಘ್ನನ ಸುತರಾಗಿ ಜನಿಸಿದರು. ಅನಮಿತ್ರನು ಅರಣ್ಯಕ್ಕೆ ತೆರಳಿದನು. ಅವನು ಕೃತಯುಗದಲ್ಲಿ ರಾಜನಾಗಿ ಹುಟ್ಟುವನು. ರಘುವಿಗೆ ದಿಲೀಪನು ಜನಿಸಿದನು. ದಿಲೀಪನ ಮಗ ಅಜ. ಅಜನಿಂದ ದೀರ್ಘಬಾಹುವು, ಅವನಿಂದ ಅಜಪಾಲನು ಉದಿಸಿದರು. ಅಜಪಾಲನ ಮಗನು ದಶರಥನು. ಇವನಿಗೆ 4 ಮಕ್ಕಳು. ಅವರೆಲ್ಲರೂ ವಿಷ್ಣುವಿನ ಅಂಶದಿಂದ ಹುಟ್ಟಿದರು. ಅವರಲ್ಲಿ ಹಿರಿಯವನೇ ರಾಮನು. ಅವನು ರಾವಣನನ್ನು ಸಂಹರಿಸಿದನು ಮತ್ತು ರಘುವಂಶಕ್ಕೆ ಬಹಳ ಪ್ರಖ್ಯಾತಿಯನ್ನು ತಂದನು. ಭೃಗುವಂಶದಲ್ಲಿ ಶ್ರೇಷ್ಠನೆನಿಸಿದ ವಾಲ್ಮೀಕಿ ಮಹರ್ಷಿಯು ಶ್ರೀರಾಮನ ಚರಿತ್ರವನ್ನು ರಾಮಾಯಣ ಗ್ರಂಥ ರೂಪವಾಗಿ ರಚಿಸಿದನು. ಕುಶ, ಲವರು ರಾಮನ ಮಕ್ಕಳು. ಅವರು ಇಕ್ಷ್ವಾಕು ವಂಶಕ್ಕೆ ಬಹಳ ಕೀರ್ತಿಯನ್ನು ತಂದರು. ಕುಶನಿಂದ ಅತಿಥಿಯು, ಅವನಿಂದ ನಿಷಧನು ಜನಿಸಿದರು. ನಿಷಧ ದೇಶಾಧಿಪತಿಯಾದ ನಲನು ನಿಷಧನ ಮಗನು. ಅವನಿಗೆ ನಭಸ್ ಎಂಬ ಮಗನು ಹುಟ್ಟಿದನು. ನಭಸ್ಸಿನಿಂದ ಪುಂಡರೀಕನು, ಅವನಿಂದ ಕ್ಷೇಮಧನ್ವನು ಉತ್ಪನ್ನರಾದರು. ಪ್ರತಾಪಶಾಲಿಯಾದ ದೇವಾನೀಕನು ಇವನ ಮಗನು. ದೇವಾನೀಕನ ಮಗನು ಅಹೀನಗು. ಅವನ ಮಗ ಸಹಸ್ರಾಶ್ವ. ಅವನಿಂದ ಚಂದ್ರಾಲೋಕನು, ಅವನಿಂದ ತಾರಾಪೀಡನು ಜನಿಸಿದರು. ಅವನ ಮಗನು ಚಂದ್ರಗಿರಿ. ಅವನ ಮಗ ಭಾನು. ಅವನ ಪುತ್ರ ಚಂದ್ರ. ಅವನಿಂದ ಶ್ರುತಾಯುವು ಹುಟ್ಟಿದನು. ಇವನು ಭಾರತ ಯುದ್ಧದಲ್ಲಿ ಮಡಿದನು. ಕಶ್ಯಪರ ವಂಶದಲ್ಲಿ ಪ್ರಸಿದ್ಧರಾದ ನಳರು ಇಬ್ಬರೇ. ಒಬ್ಬನು ವೀರಸೇನನ ಮಗ, ಮತ್ತೊಬ್ಬನು ನಿಷಧ ದೇಶದ ರಾಜ. ವೈವಸ್ವತ ವಂಶದಲ್ಲಿ ಹುಟ್ಟಿದ ಉದಾರ ಸ್ವಭಾವದವರಾದ ರಾಜರು ಇವರು. ಇಕ್ಷ್ವಾಕು ಕುಲದಲ್ಲಿ ಹುಟ್ಟಿದವರ ವೃತ್ತಾಂತವನ್ನು ವಿಶೇಷವಾಗಿ ವಿಸ್ತರಿಸಿ ಹೇಳಿದುದಾಯಿತು. ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ
ಸೂರ್ಯವಂಶಾನುಕೀರ್ತನಂ ನಾಮ ದ್ವಾದಶೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 13ನೆಯ ಅಧ್ಯಾಯವಾದ ಪಿತೃವಂಶ ವರ್ಣನೆ, ವೈರಾಜ ಪಿತೃಗಳ ವೃತ್ತಾಂತ, ದಾಕ್ಷಾಯಿಣಿಯು ದಕ್ಷ ಬ್ರಹ್ಮನಿಗೆ ಗೌರಿಯ ಅಷ್ಟೋತ್ತರ ಶತನಾಮಗಳನ್ನು ಉಪದೇಶಿಸಿದುದು ಎಂಬ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.